ಇವತ್ತು ಏನ್ರಿ ಇವತ್ತು ಚಳವಳಿ ಎಷ್ಟನೇ ದಿನದ ಇದು? ನಾಲ್ಕನೇ ದಿನದ್ರಿ. ನಾಲ್ಕನೇ ದಿನದಲ್ರಿ. ಇವತ್ತೇನು ಅಲ್ಲಿಗಿದ್ದು ಏನ್ರಿ ಇವತ್ತು? ಅಲ್ಲಿಗೆ ಟಮ್ ಬಾರಿಸೋದ್ರಿ. ಹಾಂ ರೀ. ಮುದ್ದೇಬೇಳ ಪುರಸಭೆಯಿಂದ ಕಳೆದ 3 ವರ್ಷದಿಂದ ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಎಷ್ಟೇ ಸಲ ಅರ್ಜಿ ಕೊಟ್ಟರೂ ನಮ್ಮ ಪುರಸಭೆಯಿಂದ ಉತ್ತಾರಿಗಳನ್ನು ಕೊಡುತ್ತಿಲ್ಲ. ಅಧಿಕಾರಿಗಳು ಯಾರು ಸ್ಪಂದಿಸಿಲ್ಲನ್ರಿ ಇಲ್ಲಿವರೆಗೂ? ಅಧಿಕಾರಿಗಳು ಒಂದೇ ದಿನ ಫಸ್ಟ್ ದಿನ ಬಂದರು, ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ಬಂದರು, ಕೇಳಿದರು ಹೇಳ್ರಿ ಅಂತ. ನಾವು ಉತ್ತಾರೆ ಕೊಡುವವರೆಗೂ ಕೂಡ ಹೇಳುವುದಿಲ್ಲ ಅಂತ ಹೇಳ್ತೀವಿ. ಈಗ ನೀವು DC ಬರುವವರೆಗೂ ನಿಮ್ಮ ಹೋರಾಟ ನಡೀತದೆ? ಬರುವವರೆಗೂ. ಹಾಂ ಸರಿ. ಪಿಲೇಕೆಮ್ ನಗರ್, ಇಂದಿರಾನಗರ್, ಗೊಲ್ಲರ ಓಣಿ, ಮುದ್ದೇಬೇಳ ಟೌನದಾಗ 75% ಉತ್ತಾರೆ ಕೊಟ್ಟಿರುವುದಿಲ್ಲ. ಬರೀ ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಯಾವ್ಯಾವ ರಿಯಲ್ ಎಸ್ಟೇಟ್ ಅದಾವ, ಕುಂಟೋಜಿ, ಅಲ್ಲಿಂದ ಬಿದಿರುಕುಂದಿ, ಹಳ್ಳಿಗೇರಿ, ಮುದ್ದೇಬೇಳ ಟೌನ್ದಾಗ ಬರುವಂಥ ಸರ್ವೆ ನಂಬರ್ಗಳನ್ನು ಎನ್ನೇ ಆಗದೆ, ಇನ್ನು KGP ಆಗದೆ, ಡೆವಲಪ್ಮೆಂಟ್ ಆಗಲಾರ್ದೆ ಕೋಟ್ಯಾನುಗಟ್ಟಲೆ ರೊಕ್ಕ ಹೊಡೆದು ಭ್ರಷ್ಟಾಚಾರ ತಾಂಡವಾಡಕತ್ತದೆ ಪುರಸಭೆಯಲ್ಲಿ 3 ವರ್ಷದಿಂದ. ಯಾರೂ ಅಧಿಕಾರಿಗಳು ಕೇಳೋರಿಲ್ಲ. ಇಲ್ಲಿವರೆಗೂ ಯಾವ್ಯಾವ ಉತ್ತಾರೆಗಳನ್ನು ಆ ಲಾಗಿನ್ನೊಳಗೆ ಖುಲ್ಲಾ ಮಾಡಿ ಎಷ್ಟು ಉತ್ತಾರೆ ಮುದ್ದೇಬೇಳದಾಗ ಕೊಟ್ಟಾನನ್ನೋದು ತನಿಖೆ ಮಾಡಿ ನಮ್ಮ ಆಗುವ 40 ವರ್ಷದಿಂದ ಇಂದಿರಾನಗರದಲ್ಲಿ ಮನೆಯಲ್ಲಿ ವಾಸವಾಗುತ್ತಿರುವ ಜನರಿಗೆ ಈಗಾಗಲೇ ಇದ್ದಂಥ ಮನೆಗಳಿಗೆ ಉತ್ತಾರೆ ಕೊಡುವುದಿಲ್ಲ ಅಂತ ಪದೇ ಸತಾಯಿಸುತ್ತಿರುವ ಮುಖ್ಯಾಧಿಕಾರಿ ಮೇಲೆ ಹಾಗೂ ಸಿಬ್ಬಂದಿ ವರ್ಗದ ಮೇಲೆ ಮೇಲಾಧಿಕಾರಿಗಳು ತಕ್ಷಣ ತನಿಖೆ ಮಾಡಿ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳ ಅಲ್ಲಿವರೆಗೂ ನಾವು ಹೇಳುವುದಿಲ್ಲ. ಸರ್, ನಾವು ಇಂದಿರಾನಗರ ಒಳಗೆ ಬಸವರಾಜ್ ಕೊಳೂರು ಅಂತ ನಾವು ಇವತ್ತಿಗೆ 4ನೇ ದಿನ ಏನು ಟಮಟೆ ಬಾರಿಸು ಅನ್ನೋದು ಚಳವಳಿ ಇಟ್ಕೊಂಡಿವಿ. ಇವತ್ತು ಇಂದಿರಾನಗರ ಅಂದರೆ ಏನು ಅರ್ಥ? ಕಡು ಬಡವ್ರ ಏರಿಯಾ ಅಂತ ಅರ್ಥ. ಅದು ಸ್ಲಮ್ ಏರಿಯಾ. ಇಂದಿರಾನಗರ ಅನ್ನೋದು ಒಂದು ತಿಳ್ಕೊಂಡಾರ ಮಾತಾಡ್ಬೇಕು. ಅವರು ಸ್ಟೇ ಬಂದೈತಿ ಯಾರು ತಂದಾರ, ಏನು ತಂದಾರ, ಸರಿಯಾಗಿ ಡಾಕ್ಯುಮೆಂಟ್ಸ್ ಇಲ್ಲ, ಏನೂ ಇಲ್ಲ. ನಾನು ನಿನ್ನೆ ಮೊನ್ನೆ ಎಲ್ಲ ಕೂಡಿ ನನಗೊಂದು 37 ವಯಸ್ಸು, ಅವರು 60 ವಯಸ್ಸಿನವ್ರು ಅದಾರ. 2 ಸಲ ಮೆಂಬರ್ ಆದವರು ಅವರು. ಇಡೀ ಓಣಿ ಹಿಸ್ಟ್ರಿನಾಗ ಗೊತ್ತವ್ರಿಗೆಲ್ಲ. 5 ಎಕರೆ 14 ಗುಂಟೆ ಸ್ಲಮ್ ಏರಿಯಾ ಅಂತ ಅದವ್ರ ಚಲ್ತಿ ಮಾಡ್ಬೇಕಾ? ಅಟ್ಲೀಸ್ಟ್ ನಿಮ್ಮ ಮುನ್ಸಿಪಾಲ್ಟಿ ಒಳಗೆ 14 ಎಕರೆ 14 ಗುಂಟೆ ಏನು ರಿಜಿಸ್ಟರ್ ಒಳಗೆ ಮೇಂಟೈನ್ ಮಾಡಿರಲ್ಲ, ಯಾರೂ ಉತ್ತಾರಿ ಅದಾವು, ಯಾರೂ ಇಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತೈತಿ. ನಿಮ್ಮದು ಮುನ್ಸಿಪಾಲ್ಟಿ ಆಫೀಸ್ ಒಳಗೆ ಎಲ್ಲ ಇರ್ತಾವೆ, ಎಲ್ಲ ರಿಜಿಸ್ಟರ್ ಒಳಗೆ ಎಲ್ಲ ನೊಂದಾಗಿರ್ತಾವೆ. ದಾಖಲಾತಿ ಪ್ರಕಾರ ನೋಡಿ ಉತ್ತಾರಿ ಕೊಡ್ರಲ್ಲ. ಅಟ್ಲೀಸ್ಟ್ ಗರ್ಪಟ್ಟಿ ತುಂಬಿದವ್ರು ನೋಡ್ಕೋರಿ, ರಿಸಿಪ್ಟ್ ಇಸ್ಕೊಂಡು ಕೊಡ್ರಿ. ನೀವು ಮನೆ ಬಂದು ಏನು ಎಷ್ಟೋ ನಿಮ್ಮ ಕಡೆ ದಾಖಲೆಗಳು ಅದಾವು, ಆದರೂ ನಮ್ಮನ್ನು ಬಲಿಪೂಸಿ ಮಾಡಾಕತ್ತೀರಿ. ಯಾಕಂದ್ರೆ ಸ್ಲಮ್ ಏರಿಯಾ ಏನೂ ಗೊತ್ತಾಗಲ್ಲ ಅವ್ರಿಗೆ. ಆ ಭಾವನೆಯಾಗ ನೀವು ತಿಳ್ಕೊಂಡು ಏನೂ ಗೊತ್ತಾಗಲ್ಲ. ಇವೇ ಉಳ್ಕಿದು ಬೇರೆ ಏರಿಯಾ ಇದ್ದಿದ್ದೆಲ್ಲ ಕೊಡ್ತೀರಿ. ಯಾಕಂದ್ರೆ ಅವು ಏನೇ ಪ್ಲಾಟ್ಗಳು ಇರ್ತಾವೆ, ಶ್ರೀಮಂತರ ಏರಿಯಾ ಇರ್ತಾವೆ. ಇನ್ನೊಂದು ಆರೋಪ ಮಾಡಿದ್ರಿ ನೀವು, ಅಲ್ಲಿ ಮತದಾರ ಪಟ್ಟಿಯಲ್ಲಿ ಅಲ್ಲಿಂದ ಇದು ಇಂದಿರಾನಗರದಲ್ಲಿ ಏರಿಯಾದಲ್ಲಿ ಸೇರ್ಪಡೆ ಐತೆ ಅಂತ. ಅದು ಏನು ಸತ್ಯ? ಏನು ಸತ್ಯ ಅನ್ನಕೇನ್ರಿ? ಬೇರೆ ಏರಿಯಾದವರು ನಮ್ಗೆ ಗೊತ್ತು, ಈ ಏರಿಯಾ ಒಳಗೆ ಸೇರಿದ ಸಂಬಂಧ ಹಳ್ಳಿನವ್ರು ಇಷ್ಟು ಅದಾವು, ನಮ್ಗೆ ಗೊತ್ತಿಲ್ಲ. ನಮಗೂ 37-38 ವಯಸ್ಸಿಗೆ ಯಾರೋ ಗೊತ್ತಿಲ್ಲ. ಒಂದು 200-300 ಓಟ್ ಹೆಚ್ಚಿಗೆ ಅದಾವ ಅಂತ ನಮ್ಗೆ ಅನಿಸೈತಿ. ಹಂಗಾಗಿ ಲೆಟ್ರ್ ಕೊಟ್ಟಿವಿ 4 ತಿಂಗಳಿಂದ. ಅದ್ರ ಬಗ್ಗೆ ಏನು ಕ್ರಮ ತಗೋಕತ್ತಿಲ್ಲ. ಅದಕ್ಕಾಗಿ ಇದು ಉಲ್ಲೇಖ ಹಾಕೊಂಡು ಅದನ್ನೂ ಒಂದು ಇಡ್ಲಪ್ಪ ಮಾಡ್ತಿದ್ರೆ ಮಾಡಲಿ ಅಂತ ನಾವು ತಿಳ್ಕೊಂಡಿವಿ. ಏನು ಮಾಡ್ತಾರೋ ಅಧಿಕಾರಿಗಳು ಗೊತ್ತು. ಏನು ಅಷ್ಟೇ. ಇಂದಿರಾನಗರದ ನಿವಾಸಿ ಬುದ್ದೇಶ್ ಸಾಬ್ ಹುಸೇನ್ ಸಾಬ್ ನಡಗುಂದಿ. 40 ವರ್ಷದಿಂದ ಇಂದಿರಾ ಗಾಂಧಿ ಪೀರಿಯಡ್ಲಿಂದ ಅದೇ ಮನೆಯಲ್ಲಿ ವಾಸವಾಗಿದ್ದೀವಿ ನಾವು. ಹಳೆ ಉತ್ತಾರಿಗಳು ಅದಾವು, ಹಳೆ ಗರ್ಪಟ್ಟಿ ಅದಾವು. ನಮಗೆಲ್ಲ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದಾರೆ TMC ವತಿಯಿಂದ. ಹೀಗಾಗಿ ನಮಗೆ ಈಗ 2-3 ವರ್ಷದಿಂದ ನಮಗೆ ಉತ್ತಾರಿಗಳಿಲ್ಲ. ಹೀಗಾಗಿ ಬಡ ಕುಟುಂಬ ಎಲ್ಲ ಬಡ ಕುಟುಂಬದವ್ರೆ, ಯಾರೂ ಅಲ್ಲಿ ಶ್ರೀಮಂತರಿಲ್ಲ. ಹೀಗಾಗಿ ಭಾಳ ತೊಂದರೆ ಆಗಿದ್ದ ಸಂಬಂಧ ನಾವು ಇಲ್ಲಿ ಕೂತೀವಿ. 4ನೇ ದಿವಸದಲ್ಲಿ ಇಲ್ಲಿ ಹಲಗಿ ಹೊಡ್ಕೋತ ನಾವು ಕೂತೀವಿ. ಇವತ್ತು ಹಲಗಿ ಚಾಲು ಮಾಡಿವಿ. ನಾಳೆ ಅರಬತ್ತಲೆ ಮತ್ತು ಇಂದಿರಾನಗರ, ಪಿಲೇಕೆಮ್ ನಗರ, ಅಂಬೇಡ್ಕರ್ ನಗರ, ಗೊಲ್ರವಣಿ ಇವೆಲ್ಲ ನಗರಗಳನ್ನು ಅಷ್ಟು ಉತ್ತಾರೆಗಳನ್ನು ಸಂಪೂರ್ಣ ಬಂದಿಟ್ಟಾನ ನಮ್ಮ ಚೀಫ್ ಆಫೀಸರ್ ಮತ್ತು ನಮ್ಮ ಸಿಬ್ಬಂದಿಗಳು. ಬಡವರು ಹೋದರೆ ಪಾಪ ಕೆಲಸ ಮುಗಿಸಿಬಿಟ್ಟು ಹೋಗ್ಬೇಕು. ಒಟ್ಟೆ ಅವ್ರು ಏನೂ ಗಮನಿಸಂಗೇ ಇಲ್ಲ. ಬಡವರು ಹೋದರೆ ಸಾರ್ವಜನಿಕರು ಸೇವೆ ಮಾಡೋಕೆ ಇಟ್ಟಿದ್ದು ಗೌರ್ಮೆಂಟ್ ಅವ್ರಿಗೆ. ಆದರೂ ನಮ್ಮ ಬಡವರ ಸೇವೆ ಮಾಡಂಗೇ ಇಲ್ಲ ಅವರು. ಬರೀ ಶ್ರೀಮಂತರ ಸೇವೆ. ನಾವು ರಾಜ್ಯ ಮಟ್ಟ ಓಡಾಡೋಕ್ಕೂ ರೆಡಿ ಇದ್ದೀವಿ. ನಮ್ಮ ಬಡವರಿಗೆ ಅನ್ಯಾಯ ಆಗಿದೆ.
ಎಲ್ಲ MLA ಗಳು ಆಗಲಿ ಮತ್ತು ತಹಸೀಲ್ದಾರು ಮತ್ತು ಚೀಫ್ ಆಫೀಸರು ಎಲ್ಲರೂ ಗಮನದಾಗ ತಗೊಂಡು ಸರಿಯಾಗಿ ಬಂದು ತನಿಖೆ ಮಾಡಿ ಅದು ಪರಿಶೀಲನೆ ಮಾಡಿ ನಮ್ಮ ಬಡ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು